ಬಾರಲ್ಲ ಸ್ಕೂಲ್ಗೆ ಹೋಗೋಣ, ಲೇಟ್ ಆಗೈತಿ ಈಗ್ಲೇನೆ. ಇವಾಗ ಬೈತಾರ ಕಣ. ಇವನು ಯಾವನ್ಲ ಇವನು, ಇವತ್ತು ಶನಿವಾರ, ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ನೀನ್ ಬತ್ತೀಯ ಅಂತ ನೋಡಿ ನೀನ್ ನಿದ್ದೆ ಮಾಡಿದ್ಯಾ. ನಮ್ ಗುಂಡಜ್ಜಿದ ಬೈಸ್ಕೋಬೇಕಾಗ್ತೈತೆ ಅಂತ ನಾನು ಬಂದಿದ್ದೀನಿ. ಇವಾಗ ಹೋದ್ರೆ ಏನಿಲ್ಲ, ಸರಿಯಾಗಿ ಏರಿರ್ತಾರೆ ಕಣೋ. ಲೋ ಬೈದ್ರು ಬೈಲಿ ಬಾರೋ, ಇನ್ನು ಹೋಗ್ಲಿಲ್ಲ ಅಂದ್ರೆ ಸೋಮವಾರ ಹೋದಾಗ ಸರಿಯಾಗಿರ್ತಾರೆ. ನಾನ್ ಬರಲ್ಲಪ್ಪ ಸ್ವಾಮಿ, ನೀನೇ ಹೋಗಂಗಿದ್ರೆ ಹೋಗು. ಅಲ್ವಲ್ಲ, ನೀನ್ ಬರಲ್ಲ ಅಂತಂದ್ರೆ ಎಲ್ಲಿ ಇರ್ತೀಯ? ಸ್ಕೂಲ್ ಬಿಡ ತಕ್ಕನ. ಇವತ್ತು ಹೆಂಗಿದ್ರು ಬೇಗ ಬಿಡ್ತಾರಲ್ಲ ಅಂತ ತಕ್ಕನ ಹೊಲ್ತಕ್ ಹೋಗಣ, ಅಲ್ಲೇ ಇರೋಣ. ಹೆಂಗ ಬೇಡ ಕಣೋ ಹೋಗೋದು, ಆಲೆ ಕ್ಲಾಸ್ ಮಾಡ್ತಾ ಇರ್ತಾರ ಕಣೋ, ಟೈಮ್ ಬೇರೆ ಆಗ್ಬಿಡ್ತು. ನೀನು ನೋಡಿದ್ರೆ ಆಳದನು ಬರ್ಬೇಕಾರೆ ದಾರಿಗೆ ಯಾಕೋ ಹೊಟ್ಟೆ ನೋಯ್ತೈತಿ, ಬೇದಿ ಆಗ್ತೈತಿ ಅಂತ ತಗೊಳೋದಿ. ನನಗೆ ಇನ್ನು ಟೈಮ್ ಆತೋದು. ನಿಂದೊಂದು ಕಡೆ ಹೊಟ್ಟೆ ನೋವು ಅಂತಂದು ಹಂಗಾರೆ ಬಾತ್ರೂಮ್ ಹೋಗ್ಬಾರ್ದೆ, ಹಂಗೆ ಬರ್ಬೇಕು ಕಟ್ಕೊಂಡು, ಆಮೇಲೆ ಚಟ್ಟಿ ಗಿಟ್ಟಿಗೆ ಮಾಡ್ಕೊಂಡು ಅಷ್ಟೇ. ಹುಡುಗಿಯರೆಲ್ಲ ಅನ್ಸ್ಕೊಂಬರು, ವಾಸನೆ ಬರೋದು ಅಷ್ಟೇ. ಅದಕ್ಕೆ ಹೇಳಿದ್ದು ನಡಿಯೋವಾಗಣ ಪ್ಲೀಸ್ ಕಣ. ಅಪ್ಪ ಸ್ವಾಮಿ, ನಿನ್ ಜೊತೆ ಸೇರಿ ನಾನು ಗೋವಿಂದ. ನೀನು ಗೋವಿಂದ ಆದ್ರೆ ನಾನು ಶ್ರೀನಿವಾಸ ಆಗ್ತೀನಿ, ಎರಡು ಒಂದೇ. ನಡಿ. ದೇವ್ರೆ, ಎಷ್ಟೊಂದು ರಜಾ ಹಾಕಿದೀವಪ್ಪ ಸ್ವಾಮಿ. ನಡಿಯ ಬಾಯಿ ಮುಚ್ಕೊಂಡು. ಆಮೇಲೆ ಯಾರನ್ನ ನೋಡಿ ನಮ್ಮ ಅಜ್ಜಿ ಹೇಳಿ ಹೇಳ್ಯಾರು, ನೋಡ್ತಿದ್ಯಾ? ಲೋ ಸುಮ್ನೆ ರೋ, ಯಾರನ್ನ ಅವ್ರೇನಂತ ನೋಡ್ತಿದೀನಿ. ಯಾರ ಕೈಗಾರನ ಸಿಗಾಕೆಂದ್ರೆ ಅಷ್ಟೇ ನಮ್ ಕತೆ ಗೋವಿಂದ. ನಮ್ ಲಕ್ಷ್ಮಕ್ಕಂಗೆ ಹೇಳಿ, ನಿಮ್ ಗುಂಡಜ್ಜಿಗೆ ಹೇಳಿ, ನಮ್ ತಾಕೆ ಮುರಿದಾಕ್ತೈತಿ. ಐ ನೋಡಷ್ಟೇ, ನಿಂದು ನಾಸ್ ಬಾಯಿ ಮೊದ್ಲೇನೆ ಇಲ್ದವೆಲ್ಲ ಹೇಳ್ತಾನೆ. ನೀನ್ ಹೇಳಿರೋ ಬತ್ತಾರ ಕಣ, ನಿನ್ ನಾಲ್ಗೆಗೆ ಮಚ್ಚೈತಿ. ಯಾಯ್ ನೋಡ್ಚಿಂತ ಅಷ್ಟೇ, ನೀನ್ ಆಗ್ಲಲ್ಲ ನನ್ನ ಮೇಲೆ ಜಗಳಕ್ಕೆ ಬರ್ಬೇಡ. ನಾನು ಹೆಂಗ ಹೋಗ್ತಿದ್ದೆ ಸ್ಕೂಲಿಗೆ, ತಿಕ್ಕಾಡ್ದಂಗೆ ಆಡಿರ್ ನೋಡು. ಅಪ್ಪಣ್ಣಿ ನಾನೇನಲ್ಲ ಕಿರಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾರಮ್ಮ ಬಂದು ನೀನೊಂದು ತಗ್ಲಾಕಿಸ್ತೀನಿ. ನನ್ನನ್ನೇ ಬೈತಾನೆ. ನನಗೆ ಮೊದಲೇ ತಲೆ ಕೆಟ್ಟೈತಿ, ನೀನು ಸುಮ್ಮನೆ ನನಗೆ ರೇಗಿಸ್ಬೇಡ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ನೋಡು ಅಷ್ಟೇ ನನ್ನ ಮಗನೇ. ನೀವು ನೀವು ಹ್ಯಾಪಿ, ಯಾರಪ್ಪಿ ನೀನು? ನೀವು ಯಾರು ಹೇಳಿ? ನಮ್ದು ಇದೇ ಊರು, ನಿಮ್ದು ಯಾವ ಊರು? ನಮ್ಮೂರಾಗ ನಿನ್ನ ನೋಡೇ ಇಲ್ಲ. ಅದ್ಯಾಕಪ್ಪಿ, ನಿನ್ಕಂಬಕ್ ಶಕ್ತಿ ಇಲ್ವಿ? ನಿನ್ ಕಡೆ ಡ್ಯಾನ್ಸ್ ಮಾಡ್ತೀಯಾ? ಅದು ರೂಢಿ ಆಗ್ಬಿಟ್ಟೈತಿ. ನೀನು ಯಾರ ಮಗ ಹೇಳು? ನಾನಪ್ಪಿ ಪಕ್ಕದ ಕೆಂಪಣ್ಣನ ಮಗ. ಅದೇ ಮತ್ತೀಗ ನಿಮ್ಮೂರಾಗೆ ಬೋಡ ಚಂದ್ರಪ್ಪ ಅಂತ ಐತಲ್ಲ, ನಮ್ಮ ಅಪ್ಪನ ಬೋಡ ಚಂದ್ರಪ್ಪ ಫ್ರೆಂಡು. ನನ್ನ ಹೆಸರು ರಾಜು ಅಂತ. ನಿಮ್ಮ ಹೆಸರೇನು? ಅದಕ್ಕೆ ಬರಲಿ ಹೇಳ್ತೀನಿ. ಯೋಯ್, ಬೋಡ್ ಚಂದ್ರಪ್ಪನ ಫ್ರೆಂಡಿನ ಮಗ ಅಂತೆ. ನಾನು ನಮ್ಮ ಹೆಸರು ಹೇಳಿದೆ, ಬೋಡ್ ಚಂದ್ರಪ್ಪ ಇವ್ರ ಮಂತಕ್ಕೆ ಹೋದಾಗ ಏನನ್ನು ಹೇಳಿದೆ. ಏನಲ್ಲ ಮತ್ತೆ ಮೊದಲೇ ನಮ್ಮ ಹೆಸರು ಇಟ್ಟೈತ್ ಕಣು. ನೀನು ಬೇರೆ ಹೆಸರು ಹೇಳು, ನಾನು ಬೇರೆ ಹೆಸರು ಹೇಳ್ತೀನ. ಅಪ್ಪಿ ನಿಮ್ಮ ಹೆಸರೇನು? ಅದು ರಾಜು. ನನ್ನ ಹೆಸರು ಕೆಂಪರಾಜು. ನಿಮ್ಮ ಹೆಸರೇನು? ನನ್ನ ಹೆಸರು ನಿಂಗರಾಜು. ಇವಾಗ ಯಾಕಲ್ಲಪ್ಪ ನಾನು ಜೋಬ್ ಮುಟ್ಟಿದ್ಯಾ? ಮತ್ತೀಗ ಇನ್ನೊಂದು ಸಮಾಚಾರ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ನನಗೆ ಅದೇ ಇಲ್ಲಿ ಸುಮ್ಮನೆ ಆಟ ಆಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದೆ. ಹಂಗೆ ನನ್ನ ಫ್ರೆಂಡ್ ಜೊತೆ ಅವರು ಇಲ್ಲೆಲ್ಲ ಹೋದ್ರು, ಸುಮ್ಮನೆ ನಡ್ಕೊಂಡು ಬಂದೆ, ವಾಕಿಂಗ್ ಆಗ್ತೈತೆ ಅಂತ. ಅಲ್ಲ, ಯೂನಿಫಾರ್ಮ್ ಹಾಕೊಂಡಿದ್ದೀರಾ, ಸ್ಕೂಲ್ಗೆ ಹೋಗಿಲ್ವಾ? ಅಯ್ಯೋ ರಾಜು, ಏನು ಹೇಳ್ತೀಯ, ಇವನಿಗೆ ಬೇದಿ ಆಗ್ಬಿಟ್ಟಿತ್ತು. 4-5 ಸಲ ಬೇದಿ ಆತ. ಅದಕ್ಕೆ ಇಲ್ಲೊಂದು ಹೊಂಡ ಐತಿ, ಇಲ್ಲೇ ತೊಳ್ಕಮ್ಮಿ ಬಾರ ಅಂತ ಕರ್ಕೊಂಬಂದೆ. ಸುಸ್ತಾಗಿದ್ದ ಪಾಪ, ಅದಕ್ಕೆ ಸ್ಕೂಲಿಗೆ ಹೋಗ್ಲಿಲ್ಲ, ಇಲ್ಲೇ ಇದ್ದೀವಿ. ನೋ ಚಿಂಟು, ಯಾಕಲ್ಲ ಹಿಂಗೆ ಹೇಳ್ತೀಯ? ಇಲ್ಲ ಸುಮ್ಮನಿರ. ಅಲ್ಲ,
ಅಂತೀನಿ. ಇನ್ನ ಸ್ವಲ್ಪ ಹೊತ್ತು ಬಿಟ್ರೆ ನನ್ನನ್ನ ಪುಂಟು ಅಂತ ಇಟ್ಬಿಡ್ತಾರೆ. ಹೌದು, ನಿಮ್ಮ ಅಪ್ಪನ ಹೆಸರೇನು? ನಮ್ಮ ಅಪ್ಪನ ಹೆಸರು ನಿಂಗಣ್ಣ, ಇವರಪ್ಪನ ಹೆಸರು ಕೆಂಪಣ್ಣ. ಕೆಂಪಣ್ಣ, ನಿಂಗಣ್ಣ, ನಿಂಗರಾಜು, ಕೆಂಪರಾಜು ಇದ್ಯಾತಪ್ಪ? ನಿಮ್ಮಪ್ಪನ ಹೆಸರು ಇವನಿಗಿಕ್ಕಿ, ಇವರಪ್ಪನ ಹೆಸರು ನಿನ್ಗಿಕ್ಕಿ. ಅಯ್ಯೋ ದೇವ್ರೆ, ನನ್ನ ತಲೆ ತಿಕ್ಲಿರ್ತೈತಿ. ನಾನು ಮನೆ ಹತ್ರ ಹೋಗ್ತೀನಿ. ಲೋ ಲೋ ನೋಡ ಕಿರಣ, ಹುಡುಗ ಹೆಂಗ್ ಹೊಳದು. ಬೋಡ್ ಚಂದ್ರಪ್ಪ ಹೋದ್ರೂ ಆ ಹುಡುಗ ಯಾಕೆ ಹೇಳ್ತೈತಿ? ಹೇಳಿರೋ ಬೋಡ್ ಚಂದ್ರಪ್ಪಂಗೆ ಪುಂಟು ಯಾರು, ಕುಂಟು ಯಾರು, ಚಿಂಟು ಯಾರು ಅಂತಾನೇ ಗೊತ್ತಾಗಲ್ಲ. ಹೆಂಗೆ ಹೇಳಿದ್ಯಾ? ನಮ್ಮೂರ ಕೆಂಪಣ್ಣನೂ ಇಲ್ಲ, ನಿಂಗಣ್ಣನೂ ಇಲ್ಲ. ಅಲ್ಲ, ನೀವೇ ಹೇಳ್ರಿ. ಇವತ್ತು ಈ ಹುಡುಗ ಚಂದ ಮನಿಕಂಡು ನಿದ್ದೆ ಹೊಡೆದ್ಬಿಟ್ಟು ಶನಿವಾರ ಅಂತಂದು ಇಲ್ಲಿ ಕರ್ಕೊಂಡ್ಬಂದು ಯಾರ್ಯಾರು ಏನೇನು ಹೆಸರು ಹೇಳಂಗ್ ಮಾಡೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ತಪ್ಪದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.